ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸಾನೆಟ್ ಅಂದ್ರೆ ಏನು, ಅದರ ಟೈಪ್ಸ್ಗಳು ಯಾವ್ಯಾವು, ಅದರ ಮೇಜರ್ ಟೈಪ್ಸ್ಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸಾನೆಟ್, ವಾಟ್ ಈಸ್ ಸಾನೆಟ್? ಸಾನೆಟ್ ಅಂದ್ರೆ ಏನು? ಸಾನೆಟ್ ಇಸ್ ಎ 14 ಲೈನ್ಸ್ ಪೊಯಮ್. ಅಂದ್ರೆ 14 ಲೈನ್ಗಳನ್ನ ಅಥವಾ 14 ಸಾಲುಗಳನ್ನ ಹೊಂದಿರುವಂತ ಒಂದು ಪದ್ಯವನ್ನ ನಾವು ಸಾನೆಟ್ ಅಂತ ಕರಿತೇವೆ. ಕನ್ನಡದಲ್ಲಿ ಇದನ್ನ ಸುನಿತಾ ಅಂತೇಳಿ ಕರೀತಾರೆ. ಸಾನೆಟ್ ಇಸ್ ಎ 14 ಲೈನ್ಸ್ ಪೊಯಮ್ ಅಂದ್ರೆ 14 ಸಾಲನ್ನ ಹೊಂದಿರುತ್ತದೆ. The two major types of sonnet are Petrarchan sonnet and Shakespearean sonnet. ಈ ಪೆಟ್ರಾರ್ಕನ್ ಸಾನೆಟ್ ಅನ್ನ ಇಟಾಲಿಯನ್ ಸಾನೆಟ್ ಅಂತ ಕರೀತಾರೆ. ಈ ಶೇಕ್ಸ್ಪಿಯರಿಯನ್ ಸಾನೆಟ್ ಅನ್ನ ಎಲಿಜಬೆಥನ್ ಸಾನೆಟ್ ಅಥವಾ ಇಂಗ್ಲಿಷ್ ಸಾನೆಟ್ ಅಂತ ಕರೀತಾರೆ. ಅಂದ್ರೆ ಇದರಲ್ಲಿ ಸುಮಾರು ಟೈಪ್ಸ್ ಬರ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೋಬೇಕಾಗಿರುವಂತದ್ದು ಇದು ಯಾವುದು, ಪೆಟ್ರಾರ್ಕನ್ ಸಾನೆಟ್ ಮತ್ತೆ ಶೇಕ್ಸ್ಪಿಯರಿಯನ್ ಸಾನೆಟ್. ಇದರಲ್ಲಿ ಪೆಟ್ರಾರ್ಕನ್ ಸಾನೆಟ್ ಅಂದ್ರೆ ಏನು? ಪೆಟ್ರಾರ್ಕನ್ ಸಾನೆಟ್ ಅಂದ್ರೆ ಪೆಟ್ರಾರ್ಕನ್ ಸಾನೆಟ್ ಕೂಡ 14 ಸಾಲನ್ನ ಹೊಂದಿರ್ತದೆ. ಅದರಲ್ಲಿ ದ ಫಸ್ಟ್ 8 ಲೈನ್ಸ್ ಆರ್ ಕಾಲ್ಡ್ ಆಕ್ಟೇವ್. ಆಫ್ಟರ್ ದ 6 ಲೈನ್ಸ್ ಆರ್ ಕಾಲ್ಡ್ ಸೆಸ್ಟೇಟ್ ಅಂತ ಕರೀತಾರೆ. ಅಂದ್ರೆ ಮೊದಲ 8 ಸಾಲುಗಳು ಏನಾದ್ರೂ ಆ ಪದ್ಯದಲ್ಲಿ ಇರ್ತದಲ್ಲ, ಅದನ್ನ ಆಕ್ಟೇವ್ ಅಂತ ಕರಿತೀವಿ. ಅದು ಸಪರೇಟ್ ಆಗಿರ್ತದೆ. ಇನ್ನು ಸೆಸ್ಟೇಟ್ ಅನ್ನುವಂಥದ್ದು ಸಪರೇಟ್ ಆಗಿ 6 ಲೈನ್ ಇರ್ತದೆ. ಅಂದ್ರೆ ಫಸ್ಟ್ 8 ಲೈನ್ಸ್ ಇರ್ತದೆ, ಸ್ವಲ್ಪ ಗ್ಯಾಪ್ ಇರ್ತದೆ, ಆಮೇಲೆ 6 ಲೈನ್ ಇರ್ತದೆ. ಆ ಫಸ್ಟ್ 8 ಲೈನ್ಸ್ ಅನ್ನ ಆಕ್ಟೇವ್ ಅಂತ ಕರಿತೇವೆ. ಆಮೇಲೆ ಅನದರ್ 6 ಲೈನ್ಸ್ ಏನಿರ್ತದೆ ಅದನ್ನ ನಾವು ಸೆಸ್ಟೇಟ್ ಅಂತ ಕರಿತೇವೆ. ಇದು ಯಾವ ಒಂದು ಸಾನೆಟ್ ಈ ಲಕ್ಷಣವನ್ನ ಹೊಂದಿರುತ್ತದೆ ಅಂದ್ರೆ ಪೆಟ್ರಾರ್ಕನ್ ಸಾನೆಟ್. ಪೆಟ್ರಾರ್ಕನ್ ಸಾನೆಟ್ ಹ್ಯಾವ್ ಆಕ್ಟೇವ್ ಅಂಡ್ ಸೆಸ್ಟೇಟ್. ಪೆಟ್ರಾರ್ಕನ್ ಸಾನೆಟ್ or Petrarchan sonnet is also called Italian ಸಾನೆಟ್. ಈ ಆಕ್ಟೇವ್ ಅಂದ್ರೆ ಏನು ಅಂದ್ರೆ ಫಸ್ಟ್ 8 ಲೈನ್ಸ್ ಆಫ್ ದ ಸಾನೆಟ್ ಈಸ್ ಕಾಲ್ಡ್ ಆಕ್ಟೇವ್. ಆಫ್ಟರ್ ದ 6 ಲೈನ್ಸ್ ಆರ್ ಕಾಲ್ಡ್ ಸೆಸ್ಟೇಟ್ ಅಂತ ಕರಿತೇವೆ. ಇದು ಪೆಟ್ರಾರ್ಕನ್ ಸಾನೆಟ್. ನಾವು ಯಾವುದೇ ಒಂದು ಸಾನೆಟ್ ಅನ್ನ ನೋಡಿದಾಗ ಆ ಸಾನೆಟ್ ಅಲ್ಲಿ ಫಸ್ಟ್ 8 ಲೈನ್ಸ್ ಇದ್ದು ಸಪರೇಟ್ ಆಗಿ, ಆಮೇಲೆ ಕೆಳಗಡೆ ಮತ್ತೆ 6 ಲೈನ್ಸ್ ಸಪರೇಟ್ ಆಗಿತ್ತು ಅಂದ್ರೆ ಅದು ಪೆಟ್ರಾರ್ಕನ್ ಸಾನೆಟ್ಟು, ಇಟಾಲಿಯನ್ ಸಾನೆಟ್ಟು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಪೆಟ್ರಾರ್ಕನ್ ಸಾನೆಟ್. ಇನ್ನ ಶೇಕ್ಸ್ಪಿಯರಿಯನ್ ಸಾನೆಟ್ ಹೇಗಿರುತ್ತೆ? ಈ ಶೇಕ್ಸ್ಪಿಯರಿಯನ್ ಸಾನೆಟ್ ಈಸ್ ಆಲ್ಸೋ ಕಾಲ್ಡ್ ಎಲಿಜಬೆಥನ್ ಸಾನೆಟ್. ಅಂದ್ರೆ ಶೇಕ್ಸ್ಪಿಯರಿಯನ್ ಸಾನೆಟ್ ಏನಾಗ್ತದೆ ಅಂದ್ರೆ ಇದು ಕೂಡ 14 ಲೈನ್ಸ್ ಪೊಯಮೆ. ಇದರಲ್ಲಿ 3 ಕ್ವಾಟ್ರೈನ್ಸ್ ಅಂಡ್ 1 ಕಪ್ಲೆಟ್ ಇರ್ತದೆ. ಅಂದ್ರೆ ಶೇಕ್ಸ್ಪಿಯರಿಯನ್ ಸಾನೆಟ್ ಆಸ್ 3 ಕ್ವಾಟ್ರೈನ್ಸ್ ಅಂಡ್ 1 ಕಪ್ಲೆಟ್. ಅಂದ್ರೆ ಶೇಕ್ಸ್ಪಿಯರಿಯನ್ ಸಾನೆಟ್ ಅಲ್ಲಿ 3 ಕ್ವಾಟ್ರೈನ್ಸ್ ಇರ್ತದೆ, 1 ಕಪ್ಲೆಟ್ ಇರ್ತದೆ. ಹಾಗಾದ್ರೆ 1 ಕ್ವಾಟ್ರೈನ್ ಅಂದ್ರೆ ಏನು? 1 ಕ್ವಾಟ್ರೈನ್, ಈಚ್ ಕ್ವಾಟ್ರೈನ್ ಹ್ಯಾವ್ 4 ಲೈನ್ಸ್. ಈಚ್ ಕ್ವಾಟ್ರೈನ್ ಹ್ಯಾವ್ 4 ಲೈನ್ಸ್ ಇಂಟು 3 ಕ್ವಾಟ್ರೈನ್ಸ್ ಅಂದಾಗ 12 ಲೈನ್ಸ್ ಆಗ್ತದೆ. 4 3s are 12. ಈಚ್ ಕ್ವಾಟ್ರೈನ್ಸ್ ಹ್ಯಾವ್ 4 ಲೈನ್ಸ್. 3 ಕ್ವಾಟ್ರೈನ್ಸ್ ಅಂದಾಗ ಅಲ್ಲಿ 12 ಲೈನ್ಸ್ ಆಗ್ತದೆ. 1 ಕಪ್ಲೆಟ್ ಅಂದಾಗ ಆ ಕಪ್ಲೆಟ್ ಸಪರೇಟ್ ಆಗಿ 2 ಲೈನ್ ಇರ್ತದೆ. ಅದನ್ನ ನಾವು 2 ಲೈನ್ಸ್, ಒಟ್ಟು ಎಷ್ಟಾಯ್ತು 14 ಲೈನ್ಸು. ಅಂದ್ರೆ ಫಸ್ಟ್ 4 ಲೈನ್ಸ್ ಇರ್ತದೆ, ಸ್ವಲ್ಪ ಗ್ಯಾಪ್, ಮತ್ತೊಂದು 4 ಲೈನ್ಸು, ಮತ್ತೊಂದು 4 ಲೈನ್ಸು, ಲಾಸ್ಟ್ 2 ಲೈನ್ಸು ಒಂದು ಮೆಸೇಜ್ ಇರ್ತದೆ, ಅದು ಕಪ್ಲೇಟು. ಇದು ಶೇಕ್ಸ್ಪಿಯರಿಯನ್ ಸಾನೆಟ್ ಅಥವಾ ಎಲಿಜಬೆಥನ್ ಸಾನೆಟ್ ಆಗ್ತದೆ. ಅದು 3 ಕ್ವಾಟ್ರೈನ್ಸ್ ಇರ್ತದೆ. 3 quatrains and 1
couplets. ಅಂದ್ರೆ each quatrain have 4 lines, 4 into 3 12. ಅಂದ್ರೆ ಒಂದೊಂದು ಕ್ವಟ್ರೈನ್ 4 ಲೈನ್ ಹೊಂದಿರ್ತದೆ, 4 3 12, ಜೊತೆಗೆ ಒಂದು ಕಪ್ಲೆಟ್ ಇರ್ತದೆ, ಅದು 2 ಲೈನ್ಸ್ ಹೊಂದಿರ್ತದೆ. 4 into 3 ಪ್ಲಸ್ 2 ಲೈನ್ಸ್ ಅಂದಾಗ 14 ಲೈನ್ಸ್ ಆಗ್ತದೆ. ಇದು ಶೇಕ್ಸ್ಪಿಯರಿಯನ್ ಸಾನೆಟ್. ಅಂದ್ರೆ ಇನ್ನೊಮ್ಮೆ ಸಾನೆಟ್ ಅಂದ್ರೆ 14 lines poem. Sonnet is a 14 lines poem. The two major types of sonnet are Petrarchan sonnet and Shakespearean sonnet. Petrarchan sonnet ಅಲ್ಲಿ ಏನಾಗ್ತದೆ, ಫಸ್ಟ್ 8 ಲೈನ್ಸ್ ಅನ್ನ ಆಕ್ಟೇವ್ ಅಂತ ಕರಿತೇವೆ. ಅನದರ್ 6 ಲೈನ್ಸ್ ಆಫ್ಟರ್ ದ 6 ಲೈನ್ಸ್ ಏನಿರ್ತದೆ ಅದನ್ನ ಸೆಸ್ಟೇಟ್ ಅಂತ ಕರಿತೇವೆ. ಇನ್ನು ಶೇಕ್ಸ್ಪಿಯರಿಯನ್ ಸಾನೆಟ್ ಅಲ್ಲಿ ಏನಾಗ್ತದೆ ಅಂದ್ರೆ 3 ಕ್ವಟ್ರೈನ್ಸ್ ಇರ್ತದೆ. ಈಚ್ ಕ್ವಟ್ರೈನ್ಸ್ ಹ್ಯಾವ್ 4 ಲೈನ್ಸ್ ಅಂದಾಗ 12 ಲೈನ್ಸ್ and one couplet has 2 lines, total 14 lines ಆಗ್ತದೆ. ಒಟ್ಟಾರೆ ಈ ಒಂದು ಸಾನೆಟ್ ಅಲ್ಲಿ ಮೇಜರ್ ಆಗಿ 2 ಟೈಪ್ ಬರ್ತದೆ, ಇನ್ನೂ ಕೆಲವು ಟೈಪ್ಗಳು ಇದೆ, ಆದರೆ ಮೇಜರ್ ಆಗಿ 2 ಟೈಪ್ಗಳನ್ನ ನಾವು ತಿಳ್ಕೋಬೇಕಾಗ್ತದೆ. ಇದಿಷ್ಟು ಸಾನೆಟ್ಗಳ ಬಗ್ಗೆ ಆಯ್ತು. ಮುಂದಿನ ತರಗತಿಯಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು.